ಸುಂದರ್ ಬರೋದ್ರೊಳಗಡೆ ಇದನ್ನ ತಗೊಂಡೋಗಿ ಅತ್ತೆ ಕೊಡ್ಬೇಕು. ಕ್ಯಾರಿಯರ್ ತಗೊಂಡು ತೀರ್ಥಯಾತ್ರೆಗೆ ಅಲ್ಲಲ್ಲ, ಅತ್ತೆ ಸೇವಾ ಯಾತ್ರೆಗೆ ಹೊರಟಾಗಿದೆ. ದೇಶದಲ್ಲಿ ಹಸುವಿನಿಂದ ಸಾಯ್ತಾ ಇರೋರು ಸಾವಿರಾರು ಜನ ಇದ್ದಾರೆ. ತಗೊಂಡೋಗಿ ಅವ್ರಿಗೆ ಕೊಡು. ಹೊಟ್ಟೆ ತುಂಬ ತಿಂದು ಚೆನ್ನಾಗಿರುವಂತ ಆಶೀರ್ವಾದ ಮಾಡ್ತಾರೆ. ಅದನ್ನು ಬಿಟ್ಟು ಸುಂದರ್, ಇವತ್ತು ನಾನು ಮಾಡಿರೋದಲ್ಲ ಅತ್ತೆಗೆ ತುಂಬಾ ಇಷ್ಟ ಆಗಿರೋ ಅಡ್ಗೆ. ಹಾ, ನನಗೂ ಗೊತ್ತು. ಅದಕ್ಕೆ ಇನ್ನೇನು ನನ್ನ ಹೆಂಡತಿ ವೃದ್ಧಾಶ್ರಮಕ್ಕೆ ಹಾರು ಬಿಡ್ತಾಳೆ ಅಂತ ಓಡೋಡ್ ಬಂದಿದ್ದೀನಿ ತಡೆಯೋದಕ್ಕೆ. ಹೆತ್ತಮ್ಮ ಏನೇ ತಪ್ಪು ಮಾಡಿರ್ಲಿ, ಆದ್ರೆ ಈ ಮಟ್ಟಿಗೆ ದ್ವೇಷ ಮಾಡೋದು ಯಾವ ಮಗಂಗೂ ಒಳ್ಳೇದಲ್ಲ ಸುಂದರ್. ನೀನ್ ಈ ಅಡಿಗೆ ತಗೊಂಡೋಗಿ ಕೊಡದೆ ಇದ್ರೆ ನಿಮ್ಮ ಅತ್ತೇನು ಉಪವಾಸ ಇರಲ್ಲ. ತಿಂಗಳ ಅವ್ರ ಊಟಕ್ಕೆ ವಸತಿಗೆ ಅಂತ ದುಡ್ಡು ಕಟ್ ಬರ್ತಾ ಇದ್ದೀನಿ. ಅವರು ನಿಯತ್ತಾಗಿ ಊಟ ಹಾಕ್ತಾ ಇದ್ದಾರೆ. ದಿನಕ್ಕೆ 2 ಹೊತ್ತು ಊಟ ಮಾಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ಊಟದ ಅವಶ್ಯಕತೆ ಅವ್ರಿಗೆ ಇಲ್ವೂ ಇಲ್ಲ. ಇದನ್ನ ತಗೊಂಡೋಗಿ ಒಳಗಿಡು. ಮನೆ ಊಟದ ರುಚಿ ಏನ್ ಮಾಡಿದ್ರು ಅಲ್ಲಿ ಸಿಗಕ್ ಸಾಧ್ಯನಾ ಸುಂದರ್? ಮನುಷ್ಯ ತನಗೆ ಎಲ್ಲಿ ಏನ್ ಸಿಗುತ್ತೆ ಅದಕ್ಕೆ ಅಡ್ಜಸ್ಟ್ ಆದ್ರೆ ಮಾತ್ರ ಬದುಕ್ತಾನೆ. ಎಲ್ಲವೂ ತನಗೆ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಅವನು ಬದುಕಿದ್ದು ಸಾಯ್ತಾನೆ. ಸುಂದರ್ ಪ್ಲೀಸ್, ಇದೊಂದ್ಸಲ ಬಿಟ್ಬಿಡಿ. ಕ್ಯಾರಿಯರ್ ತಗೊಂಡೋಗಿ ಕೊಟ್ಟು ಬೇಗ ಬಂದ್ಬಿಡ್ತೀನಿ. ಆಗಲ್ಲ, ನೀನ್ ಅಲ್ಲಿಗೆ ಹೋಗ್ ಕೂಡ್ದು. ಅಲ್ಲಿಗೆ ಹೋದ್ರೆ ಪರಿಣಾಮ ನೆಟ್ಟಗಿರಲ್ಲ. ಎಲ್ಲಕ್ಕೂ ಒಂದ್ ಮಿತಿ ಇರತ್ತೆ. ಇಷ್ಟೊಂದು ಕಟ್ಕ ಆಗ್ಬೇಡಿ ಸುಂದರ್. ಕಟ್ಕ ಆದ್ರೂ ಸರಿ, ಕೊಲೆಗಡ್ಕ ಆದ್ರೂ ಸರಿ, ನೀನ್ ಈ ಮನೆಯಿಂದ ಹೊರಗಡೆ ಹೋಗ್ಕೂಡ್ದಂದ್ರೆ ಹೋಗ್ಕೂಡ್ದು. ದಟ್ಸ್ ಆಲ್. ಹೋಗ್ಕೂಡ್ದಂದ್ರೆ ಬಿಲ್ಕುಲ್ ಹೋಗ್ಕೂಡ್ದು. ಸುಂದರ್, ನಾನು ಇಷ್ಟೆಲ್ಲ ಮಾಡಿರೋದು ಅವ್ರಿಗೋಸ್ಕರ. ಪ್ರತಿ ಅಕ್ಕಿ ಕಾಳಿನ ಮೇಲೂ ತಿನ್ನೋರ ಹೆಸರು ಬರ್ದಿರತ್ತಂತೆ. ಈ ಅನ್ನದ ಮೇಲೆ ನನ್ನ ಋಣ ಇದೆ ಅನ್ಸುತ್ತೆ. ಇದನ್ನ ನಾನೇ ತಿಂತೀನಿ. ಹೋಗಿ ತಟ್ಟೆ ತಗೊಂಬ. ಸುಂದರ್ ಸುಂದರ್ ಪ್ಲೀಸ್, ಇಷ್ಟೊಂದು ದ್ವೇಷ ಒಳ್ಳೇದಲ್ಲ. ನಿಮ್ ಪಾಲ್ ಒಳಗಡೆ ಇದೆ, ಬೇಕಾದ್ರೆ ಹಾಕೊಡ್ತೀನಿ. ಅದನ್ನ ಮಾತ್ರ ಮುಟ್ಬೇಡಿ ಪ್ಲೀಸ್. ಎಲ್ಲ ಸಂಪಾದನೆನೂ ನಂದೇ. ಈ ಮನೆ ಯಜಮಾನ ಆಗಿ ನನಗೆ ಏನ್ ಬೇಕು ಏನ್ ಬೇಡ ಅಂತ ಆಯ್ಕೆ ಮಾಡ್ಕೊಳ್ಳೋ ಅಧಿಕಾರ ನನಗಿದೆ. ನನಗೆ ಇದನ್ನೇ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಈಗಲೇ ತಿನ್ಬೇಕು ಅಂತ ಬಯಕೆ ಆಗ್ತಾ ಇದೆ. ಹೋಗಿ ತಟ್ಟೆ ತಗೊಂಡ್ಬಾ, ಬಡ್ಸು. ಸುಂದರ್, ಹೆಂಡತಿ ಅಂದ್ರೆ ಗಂಡ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರೋ ಕೆಲ್ಸದವಳಲ್ಲ. ಅವಳದೇ ಆದ ಸ್ವಾತಂತ್ರ್ಯ ಅನ್ನೋದಿರ್ಬೇಕು. ಅವಳ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಇರಬೇಕು. ನಿಮ್ಮ ದಬ್ಬಾಳಿಕೆನ ಸಹಿಸ್ಕೊಂಡು ನರಳಕ್ಕಾಗಲ್ಲ. ಇವತ್ತು ಅದೇನಾದ್ರೂ ಆಗ್ಲಿ, ನಾನು ಆ ಕ್ಯಾರಿಯರ್ನ ತಗೊಂಡೋಗಿ ಅತ್ತೆ ಕೊಡೋಳೆ. ಕೊಡಿ ಅದನ್ನ. ತಗೊಂಡೋಗು. ನಿಮ್ಮ ಅತ್ತೆ ತಿನ್ಬೇಕು ತಾನೆ, ನೀನೆ ತುತ್ತು ಮಾಡಿ ತಿನ್ಸು. ಹೋಗು ಹೋಗು. ಆದ್ರೆ ನೆನಪಿರ್ಲಿ, ಮತ್ತೆ ನೀನ್ ಈ ಮನೆ ಕಡೆ ಬರಕ್ ಹೋಗ್ಬೇಡ. ನೀನು ನಿಮ್ಮ ಅತ್ತೆ ಜೊತೆ ಅದೇ ಆಶ್ರಮದಲ್ಲೇ ಇದ್ಬಿಡು. ಇನ್ಮೇಲೆ ನಿಂದು ಸೇರಿಸಿ ಫೀಸ್ ಕಟ್ತೀನಿ. ಹೋಗು, ತಗೊಂಡೋಗು. ಯಾಕೆ ನಿಂತ್ಕೊಂಡೆ? ನಿನ್ನ ಇಷ್ಟ ಪ್ರಕಾರನೇ ನಡ್ಕೋತಾ ಇದ್ದೀನಲ್ಲ. ನಿನಗೂ ನಿನ್ನ ಮಾತಿಗೂ ಸ್ವಾತಂತ್ರ್ಯ ಕೊಡ್ತಾ ಇದ್ದೀನಲ್ಲ. ಹೋಗು, ತಗೊಂಡೋಗು ಸುಷ್ಮಾ. ನೀನು ಒಳ್ಳೆಯವಳು. ನಿನ್ನ ಕಣ್ಣಲ್ಲಿ ನೀರು ಬರೋದು ನನಗಿಷ್ಟ ಆಗಲ್ಲ. ಅದಕ್ಕೆ ಇದು ಒಂದೇ ಒಂದ್ಸಲ ನೀನಲ್ಲಿ ಹೋಗಿ ಬರೋದಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಹೋಗ್ಬಾ. ಆದ್ರೆ ಒಂದ್ ತಿಳ್ಕೊ, ಪ್ರತಿ ಸಲ ನಿನ್ ಕಣ್ಣೀರನ್ನು ಬಳಸಿ ನನ್ನನ್ನು ಗೆಲ್ಬೋದು ಅನ್ನೋ ಭ್ರಮೆಯಲ್ಲಿ ಮಾತ್ರ ಇರಬೇಡ. Without my knowledge,
ನನ್ನ ಗಂಡನ್ನ ಹಾಸ್ಪಿಟ್ಲಿಗೆ ಹೇಗೆ ಕರ್ಕೊಂಡು ಹೋದ್ರಿ? ಪ್ರಧಾನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಪರ್ಮಿಷನ್? ನನ್ನ ಮಗನ್ನ ಆಸ್ಪತ್ರೆ ಕರ್ಕೊಂಡು ಹೋಗಕ್ಕೆ ನಾನು ಇನ್ನೊಬ್ರು ಪರ್ಮಿಷನ್ ತಗೋಬೇಕಾ? ಕೊಟ್ಟುಗಂಡು ಕೂಲಕ್ ಹೊರಗೆ. ಮದುವೆ ಆಗೋವರೆಗೂ ಮಗ ಅಮ್ಮನ್ ಸ್ವತ್ತು, ಮದುವೆ ಆದ್ಮೇಲೆ ಹೆಂಡತಿ ಸ್ವತ್ತು. ಕಮಾನ್ ಟೆಲ್ ಮಿ, ಹೇಗ್ ಕರ್ಕೊಂಡು ಹೋದ್ರಿ ಅವ್ರನ್ನ ಹೊರಗಡೆ ನೀವು? ಮಧುರ, ಬೀದಿಲ್ ಓಡಾಡುವಾಗ ಗುರ್ತು ಪರಿಚಯ ಇಲ್ದಿರೋ ಯಾರೋ ಅಕಸ್ಮಾತ್ ಕೆಳಕ್ ಬಿದ್ರು ಓಡ್ ಹೋಗಿ ಏನಾಯ್ತು ಅಂತ ನೋಡ್ತೀವಿ. ಸೌಜನ್ಯಕ್ಕಾದ್ರೂ ಸಹಾಯ ಬೇಕಾ ಅಂತ ಕೇಳ್ತೀವಿ. ಅಂಥದ್ರಲ್ಲಿ ನನ್ನ ಸ್ವಂತ ಮಗ ತಲೆನೋವಿನಿಂದ ಒದ್ದಾಡ್ತಾ ಇರ್ಬೇಕಾದ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರ್ಬೇಕಾಗಿತ್ತಾ? ಅಟ್ಲೀಸ್ಟ್ ನನ್ಗೊಂದು ಫೋನ್ ಮಾಡಬಹುದಾಗಿತ್ತಲ್ಲ. ನಿನಗ್ ಫೋನ್ ಮಾಡಿದ್ದಿದ್ರೆ ಮತ್ತೆ ಅದೇ ಬೂದಿ ಬಳಿ ಅಂತ ಹೇಳ್ತಿದ್ದೆ. ಅದಕ್ಕೆ ನಿನಗೆ ಹೇಳ್ದೆ ನನ್ನ ಮಗನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ. ಚೆಕಪ್ ಮಾಡಿಸಿದೀನಿ. ಇಷ್ಟು ಸಿವಿಯರ್ ಆಗೋವರೆಗೂ ಯಾಕೆ ಸುಮ್ಮನೆ ಇದ್ರಿ ಅಂತ ಡಾಕ್ಟರ್ ಬೈದ್ರು. ಎಲ್ಲ ಚೆಕ್ ಮಾಡಿ ಔಷಧಿ ಕೊಟ್ಟಿದ್ದಾರೆ. ಅದನ್ನ ತಗೊಂಡ್ರೆ ನನ್ನ ಮಗ ಆದಷ್ಟು ಬೇಗ ಪೂರ್ತಿಯಾಗಿ ಗುಣ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಇನ್ನು ಮುಂದೆ ನಿನ್ನ ಬೂದಿ ಬಾಬಾನ ಅವಶ್ಯಕತೆ ಅವನಿಗಿರಲ್ಲ. ಆಸ್ಪತ್ರೆಗೆ ಹೋಗಿರಬಹುದು ನೀವು, ಆದ್ರೆ ನೀವು ತಂದಿರೋ ಯಾವ ಮೆಡಿಸನ್ ನಾನು ಅವ್ರಿಗೆ ಕೊಡೋದಿಲ್ಲ. ನಮ್ ಬಾಬಾ ಕೊಟ್ಟಿರೋ ಭಸ್ಮ ಬಿಟ್ಟು ಅವ್ರ ಬಾಡಿ ಒಳಗಡೆ ಇನ್ಯಾವ ಔಷಧಿ ಹೋಗೋದಕ್ಕೆ ಬಿಡೋದಿಲ್ಲ ನಾನು. ಮಧುರ, ಹಠ ಮಠನ ಕೆಡಿಸ್ತು, ಚಟ ಚಟ್ಟಕ್ಕೇರಿಸ್ತು ಅನ್ನೋ ಹಾಗೆ ನಿನ್ನ ಹಾಳು ಹಠದಿಂದ ನನ್ನ ಮಗನ ಬದುಕನ್ನ ಕತ್ಲು ಮಾಡಬೇಡ. ನಿಮ್ ಭಾಷಣ ಸಾಕು. ದಯವಿಟ್ಟು ನಿಮ್ ಕ್ರಾಸ್ ವರ್ಡ್ ನ ಕಂಟಿನ್ಯೂ ಮಾಡಿ. ನನ್ ಗಂಡನ್ ನೋಡ್ಕೊಳ್ಳೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನಂಥ ವಿದ್ಯಾವಂತ ಅವಿವೇಕಿಗಳಿರೋದ್ರಿಂದಾನೆ ಗಲ್ಲಿ ಗಲ್ಲಿಗೊಬ್ಬ ಡೋಂಗಿ ಬಾಬಾ ಹುಟ್ಕೋತಾ ಇರೋದು. ನಿಮ್ಗೆಲ್ಲ ಒಂದು ದೊಡ್ಡ ಹೊಡೆತ ಬೀಳೋವರೆಗೂ ನೀವುಗಳು ಬದಲಾಗಲ್ಲ. ಆದ್ರೆ ಒಂದು ಮಾತು ತಿಳ್ಕೊ ಮಧುರ, ನಿನ್ನ ಮೂಢ ನಂಬಿಕೆಗೆ ನನ್ನ ಮಗನ ಬಲಿಪಶು ಆಗೋದಕ್ಕೆ ಮಾತ್ರ ನಾನು ಖಂಡಿತ ಬಿಡೋದಿಲ್ಲ. ಯಾಕೆ ಸುಷ್ಮಾ ತುಂಬಾ ಡಲ್ ಆಗಿದ್ಯಾ? ನೀನ್ ಇಲ್ಲಿಗೆ ಬಂದಿರೋದು ಸುಂದರ್ಗೆ ಗೊತ್ತಿಲ್ಲ ತಾನೇ? ಎಷ್ಟು ದಿನ ಅಂತ ಅಮ್ಮ ಕದ್ದು ಮುಚ್ಚಿ ಬರೋದು? ಅಷ್ಟಕ್ಕೂ ನಾನ್ ಬರ್ತಿರೋದು ನನ್ನ ಪ್ರೀತಿ ಅತ್ತೆಯವ್ರನ್ನ ನೋಡೋದಿಕ್ಕೆ ತಾನೆ. ಅದಕ್ಕೆ ಇವತ್ತು ಹೇಳೇ ಬಂದೆ. ಒಪ್ಕೊಂಡ? ನನ್ಗೇನಾರು ಹೇಳ್ ಕಳ್ಸಿದ್ನ? ನನ್ನನ್ನ ಮನೆಗೆ ಕರ್ಕೊಂಬ ಅಂತ ಹೇಳದ್ನಾ? ನಿಮ್ ಮಗಂದು ಕಲ್ ಮನ್ಸು ಕರಗ್ಲಿಲ್ಲ. ನನಗೂ ಕೆಟ್ಟದಾಗಿ ವ್ಯಂಗ್ಯವಾಗಿ ಏನೆಲ್ಲ ಅಂದು ಚುಚ್ಚು ಮಾತಾಡಿದ್ರು. ಕೊನೆಗೆ ನಿಮ್ ಕರ್ಮ ನಿಮ್ದು, ನನ್ ಧರ್ಮ ನಂದು ಅಂತ ಹೇಳ್ಬಂದೆ. ಈ ಕಾಲದಲ್ಲೂ ನಿನ್ನಂತ ಸೊಸೆರಿದಾರಲ್ಲ ಸುಷ್ಮಾ, ಅದಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು, ಕೆರೆ ಕಟ್ಟೆ ಎಲ್ಲ ತುಂಬ್ತಾ ಇರೋದು. ಅಮ್ಮ, ನನ್ನಂತವ್ರು ಬೇಕಾದಷ್ಟು ಜನ ಇರ್ತಾರೆ. ಹಾ, ಇಲ್ಲೊಬ್ರು ಬರ್ತಾರೆ, ತುಂಬಾ ಒಳ್ಳೆಯವರು. ಅವ್ರ ಕಡೆಯವರು ಇಲ್ಲಿ ಯಾರು ಇಲ್ಲ, ಆದ್ರೂ ಬರ್ತಾರೆ. ಓಹ್, ಅವ್ರಿಗೆ 100 ವರ್ಷ ಆಯಸ್ಸು. ನೋಡು, ಬಂದೇ ಬಿಟ್ರು. ಇವರೇ ಅವರು. ಇವಳು ನನ್ನ ಸೊಸೆ ಸುಷ್ಮಾ. ಲತಾ, ಸುಷ್ಮಾ, ಎಷ್ಟು ವರ್ಷ ಆಯ್ತೆ ನೀನ್ ನೋಡಿ? ತುಂಗಾ ಕಾಲೇಜು ತೀರ್ಥಹಳ್ಳಿಯಿಂದ ತಪ್ಪಿಸ್ಕೊಂಡು ಹೋದವಳು ಇವತ್ ಸಿಗ್ತಾ ಇದ್ಯಾ? ಅಮ್ಮ, ನಾವಿಬ್ರು ಡಿಗ್ರಿನಲ್ಲಿ ಕ್ಲಾಸ್ಮೇಟ್ಸು, ತುಂಬಾ ಕ್ಲೋಸ್ ಫ್ರೆಂಡ್ಸು. ಒಂದೇ ಕ್ಲಾಸು, ಒಂದೇ ಬೆಂಚು, ಒಂದೇ ಮನ್ಸ್ ಕೂಡ. ಲತಾ, ಇವರು ನಮ್ಮ ಅತ್ತೆಯವರು. ಮತ್ತೆ ಅಮ್ಮ ಅಂತ ಕರಿತಿದೀಯಾ? ಇವರು ನಮ್ಮ ತಾಯಿ ತರನೇ. ತಾಯಿ ಇದ್ದ ಹಾಗೆ ಅಂತೀಯ? ಅವರನ್ನ ವೃದ್ಧಾಶ್ರಮದಲ್ಲಿ ಇರ್ಸೋದ್ ಸರಿನಾ? ಹೇಗ್ ಹೇಳಿ,
ಇವ್ರ ಪುತ್ರ ಮಹಾಶಯ ಅಂದ್ರೆ ನನ್ನ ಪತಿ ದೇವ್ರು ತಾಯಿನ ಶತ್ರು ತರ ನೋಡ್ತಾರೆ ಕಣೆ. ಅಮ್ಮನ್ ಮುಖ ಕಂಡ್ರೆ ಆಗಲ್ಲ ಅವ್ರಿಗೆ. ನಾನು ಎಷ್ಟು ಬೇಡ್ಕೊಂಡ್ರು ಕೇಳ್ದೆ ವೃದ್ಧಾಶ್ರಮಕ್ಕೆ ತಂದು ಸೇರಿಸಿದ್ದಾರೆ. ನಮ್ ಕುಟುಂಬದ್ದೇ ಒಂದು ವಿಚಿತ್ರ ಕತೆ ಕಣೆ. ಏನು ವಿಚಿತ್ರ ಅನ್ನಿಸ್ತಿಲ್ಲ. ನಮ್ಮನೆದು ಇಂಥದ್ದೇ ಕತೆ. ಇಲ್ಲಿ ನಿಮ್ ಅತ್ತೆ ಬಲಿಪಶು, ಅಲ್ಲಿ ನಮ್ ಮಾವ ಬಲಿಪಶು. ಇವರು ವೃದ್ಧಾಶ್ರಮದಲ್ಲಿದ್ದಾರೆ, ಅವರನ್ನ ತಮ್ಮನ್ ಮನೆಗಟ್ಟಿದ್ದಾರೆ. ಆದ್ರೆ ನೋಡು, ಎಲ್ಲ ಸೀರಿಯಲ್ಗಳಲ್ಲಿ ಸೊಸೆಯರನ್ನ ಕೆಟ್ಟವರು ಅಂತ ತೋರಿಸ್ತಾರೆ ಕಣೆ. ನಮ್ಮಂತ ಒಳ್ಳೆ ಸೊಸೆಯರ್ ಇರ್ತಾರೆ ಅಂತ ಆ ಸೀರಿಯಲ್ ತೆಗಿಯೋರ್ಗೆ ಏನ್ ಗೊತ್ತ ಹೇಳೋ. ಎಲ್ಲಿಗೆ ಹೋಗಿತ್ತೋ ಸವಾರಿ? ಹತ್ರದಲ್ಲೇ ಒಂದು ವೃದ್ಧಾಶ್ರಮ ಇದೆ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಮುದುಕರು ಮುದುಕಿರು ಹೋಗ್ತಾರೆ, ತಮಗೇನಿತ್ತೋ ಕೆಲಸ? ವಯಸ್ಸಾದವ್ರನ್ನ ಹ್ಯಾಗ್ ನೋಡ್ಕೋಬೇಕು ಅಂತ ತಿಳ್ಕೊಳಕ್ಕೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ ಬಂದೆ. ಮಾಡಕ್ ಬೇರೆ ಕೆಲಸ ಇದ್ರೆ ತಾನೆ. ನಾನ್ ತಂದ್ ಹಾಕ್ತೀನಿ, ನೀನ್ ತಿಂದ್ ಹಾಕ್ತೀಯ, ವಿಪರೀತ ಬಿಡುವಿರುತ್ತೆ. ಇನ್ನೇನು ಮಾಡ್ತೀರಾ ಹೇಳಿ? ಹಾಗಲ್ಲ ರೀ, ಅಪ್ಪ ಅಮ್ಮ, ಅತ್ತೆ ಮಾವ, ಗುರು ಹಿರಿಯರ ಸೇವೆ ಮಾಡಬೇಕು. ಜಾಯಿಂಟ್ ಫ್ಯಾಮಿಲಿಗಳು ಹೆಚ್ಚಬೇಕು. ಆಗ ಡೈವರ್ಸ್ಗಳು ಕಡಿಮೆ ಆಗ್ತವೆ, ಕುಟುಂಬಗಳಲ್ಲಿ ಶಾಂತಿ ನೆಲೆಸುತ್ತೆ. ಮುದ್ಕ ಮುದ್ಕಿರಿಗೆಲ್ಲ ಹೇಳು, ಭೇಷ್ ಅಂತಾರೆ. ಎಮೋಷನಲ್ ಕಣ್ಣೀರು ಹಾಕ್ಬಿಟ್ರು. ಪಾಪ ರೀ, ಮನುಷ್ಯನ್ ಸಾವಿಗಿಂತ ಮುಪ್ಪೇ ಭೀಕರ. ಅಲ್ಲಿ ಒಬ್ಬೊಬ್ರದ್ದು ಒಂದೊಂದ್ ಕತೆ. ಆ ಗೋಳಿನ ಕತೆಗಳೆಲ್ಲ ಹೇಳಿ ನನ್ ಮೂಡ್ ಆಫ್ ಮಾಡ್ಬೇಡ. ಬೇರೆ ಏನಾದ್ರು ಹೇಳು. ಹಾ, ಸುಷ್ಮಾ ಸಿಕ್ಕಿದ್ಲು. ಅದೇ ನಿನ್ ಕ್ಲಾಸ್ಮೇಟ್, ನಿನ್ ತರನೇ ಡಲ್ ಹೊಡಿತಿದ್ಲಲ್ಲ ಅವಳ. ಒಳ್ಳೆಯವ್ರನ್ನೆಲ್ಲ ಡಲ್ಲು ಅಂತೀರಾ, ಕೆಟ್ಟವ್ರನ್ನೆಲ್ಲ ಕಲರ್ಫುಲ್ ಅಂತೀರಾ. ಇದ್ಯಾವ ನ್ಯಾಯ? ಸ್ವಲ್ಪ ಕೆಡ್ಡಾಗಿದ್ರು ಪರವಾಗಿಲ್ಲ, ಲೈಫು ಕಲರ್ಫುಲ್ ಆಗಿರ್ಬೇಕು. ಅದ್ ಸರಿ, ಸುಷ್ಮಂದೇನು ಸ್ಟೋರಿ? ಅವಳ ಗಂಡ ಕ್ರೂರಿ, ಹೆತ್ತು ತಾಯಿನ ವೃದ್ಧಾಶ್ರಮದಲ್ಲಿ ಹಾಕಿದಾನೆ. ಇವಳಿಗೆ ಅತ್ತೆನ್ ಕಂಡ್ರೆ ತುಂಬಾ ಪ್ರೀತಿ. ಗಂಡನ್ ಕಾಣದ ಹಾಗೆ ವೃದ್ಧಾಶ್ರಮಕ್ಕೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತಿರ್ತಾಳೆ. ಇವತ್ತಲ್ಲೇ ಆಕಸ್ಮಿಕವಾಗಿ ಸಿಕ್ಕಿದ್ಲು. ನಿನ್ ಫ್ರೆಂಡ್ಸ್ಗಳೆಲ್ಲ ಹೀಗೆನಾ? ಮುದುಕರಿಗೆ ಚಪ್ಲ ಇರುತ್ತೆ ಅಂತ ಕೇಳಿದ್ದೆ, ಆದ್ರೆ ಮುದುಕರಿಗೆ ಸೇವೆ ಮಾಡೋ ಚಪ್ಲ ಇರೋರ್ನ ಮಾತ್ರ ಕಂಡಿರ್ಲಿಲ್ಲ. ದಯವಿಟ್ಟು ಮಾವನವ್ರನ್ನ ಈಗ್ಲಾದ್ರೂ ಇಲ್ಲಿ ಕರ್ಸಿ. ಸ್ವಂತ ಮನೆ ಇದೆ, ದುಡ್ಡಿದೆ, ಸೇವೆ ಮಾಡೋದಕ್ ನಾನಿದ್ದೀನಿ. ನಿಮ್ಮಪ್ಪ ಈ ಮನೇಲಿದ್ರೆ ನಿಮ್ಗೇನ್ ಕಷ್ಟ? ಕಷ್ಟ ಅಲ್ಲ, ಆದ್ರೆ ನಂಗಿಷ್ಟ ಇಲ್ಲ. ಅಪ್ಪ ನಂಗೆ ಅನ್ಯಾಯ ಮಾಡಿದ್ರು, ಬಾಲ್ಯದಿಂದಲೂ ನಂಗೆ ಅನ್ಯಾಯ. ಶ್ರಾವಣನ್ಗೆ ಬೋರ್ಡಿಂಗ್ ಸ್ಕೂಲು, ನಾನು ಪಾರ್ಟ್ ಟೈಮ್ ದುಡ್ದು ಓದ್ದೆ, ನಾನೇ ಕೆಲ್ಸಕ್ಕೆ ಸೇರ್ಕೊಂಡೆ. ಅವನ್ ಕಣ್ಣಿಗೆ ಬೆಣ್ಣೆ, ನನ್ನ ಕಣ್ಣಿಗೆ ಸುಣ್ಣ. ಅವನು ಅಪ್ಪನ್ನ ಹೊತ್ತುಡ್ದ, ನಾನು ಅಮ್ಮನ್ನ ಹೊತ್ತುಡ್ದೆ. ಅದಕ್ಕೆ ಇರಬೇಕು, ನಮ್ಮಮ್ಮ ತೀರ್ಕೊಂಡ್ಮೇಲೆ ನನ್ನ ಮೇಲಿದ್ದಿದ್ದ ಮಮಕಾರನೂ ತೀರ್ಕೊಳ್ತು. ಚೈಲ್ಡ್ಹುಡ್ ಇಂದಲೂ ನಾನು ಅನ್ಟಚಬಲ್ ಆಗಿ ಬೆಳೆದವನು. ಶ್ರಾವಣನ ಮನೆನ ಅವರೇ ಆರಿಸ್ಕೊಂಡ್ರು. ಹುಟ್ಟು ಹಬ್ಬಕ್ಕೆ ಅಂತ ಹೋಗಿ ಒಂದು ಉಡುಗೊರೆ ಬಿಸಾಕ್ಬಿಟ್ಟು ಬಂದ್ರೆ ಅಲ್ಲಿಗೆ ಮುಗೀತು ನನ್ನ ಜವಾಬ್ದಾರಿ. ಯಾಕೆ ಡಲ್ ಆಗಿದ್ದೀರಾ? ಬಹಳ ಆಳವಾಗೇನೋ ಯೋಚನೆ ಮಾಡ್ತಾ ಇದ್ದೀರಾ? ತುಂಬಾ ಆಳವಾಗಿ ಯೋಚನೆ ಮಾಡ್ತಿದ್ದೆ. ದೇವರು ಈ ಭೂಮಿನ ಯಾಕೆ ಸೃಷ್ಟಿ ಮಾಡ್ದ? ಭೂಮಿ ಮೇಲೆ ಮನುಷ್ಯರನ್ನ ಯಾಕೆ ಸೃಷ್ಟಿ ಮಾಡ್ದ? ದೇವರಿಗೂ ಭೂಮಿಗೂ ಏನ್ ಸಂಬಂಧ? ಭೂಮಿಗೂ ಮನುಷ್ಯರಿಗೂ ಏನ್ ಸಂಬಂಧ ಅಂತ. ಯಾಕ್ರಿ ಇದ್ದಕ್ಕಿದ್ದ ಹಾಗೆ ಏನಾಯ್ತು? ಮತ್ತಿನ್ನೇನ್ ಹೇಳಿ, ಮಧ್ಯಮ ವರ್ಗಕ್ಕೆ ಯೋಚನೆ ಮಾಡಕ್ಕಿರೋದು
ಮೂರು ವಿಷಯ. ದುಡ್ಡು ದುಡ್ಡು ದುಡ್ಡು. ದೇವ್ರಂತೆ ದೇವ್ರು. ಓ ದುಡ್ಡು ಬೇಕಾ? ನಾನು ಏನೋ ಆಯ್ತು ಅನ್ಕೊಂಡಿದ್ದೆ. ಎಷ್ಟು ಸರಾಗವಾಗಿ ಹೇಳ್ತೀಯ ನೋಡು, ಒಳ್ಳೆ ಕೋಟಿ ಗಟ್ಟಲೆ ಇಟ್ಟಿರೋ ಥರ. ಇದು ಅಕ್ಟೋಬರ್ ತಿಂಗಳು ಗೊತ್ತಾ? ಇದೇ ತಿಂಗಳು ಸೈಟಿನ ಕಂತು ಕಟ್ಟಬೇಕು ಗೊತ್ತಾ? ಆ ರಾಧಾಕೃಷ್ಣ ಬಂದಿದ್ದ. ಅಯ್ಯೋ ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ನೋಡಿ, ನಾನು ಮೊದಲೇ ಹೇಳಿರ್ತೀನಿ, ಸೈಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ದುಡ್ಡು ಕೇಳು ಅಂತ ನನ್ನನ್ನು ಮಾತ್ರ ನಿಮ್ಮ ಅಪ್ಪನ ಹತ್ರ ಕಳಿಸ್ಬೇಡಿ. ಮಹಾ ಸ್ವಾಭಿಮಾನಿ ನೀನು, ಕೇಳ್ಬಿಟ್ರೆ ನಿನ್ನ ಮರ್ಯಾದೆ ಮುಕ್ಕಾಗ್ಬಿಡತ್ತೆ. ನೀವ್ ಏನಾದ್ರೂ ಅನ್ಕೊಳ್ರಿ, ನಾನು ಕೇಳಲ್ಲ ಅಂದ್ರೆ ಕೇಳಲ್ಲ. ಅದ್ ಹೇಗ್ರಿ ನಾನು ಅವ್ರ ರೂಮಿಗೆ ಹೋಗಿ ಇಷ್ಟೊತ್ನಲ್ಲಿ? ಬೆಳಿಗ್ಗೆನೆ ಹೋಗು, ಏನೀಗ? ಬೆಳಿಗ್ಗೆ ಎದ್ದು ಓಡೋದೇ ಆಗುತ್ತೆ, ಪುರ್ಸೋತಿರಲ್ಲ. ರಾತ್ರಿ ಸರಿ ಹೋಗಲ್ಲ, ಬೆಳಿಗ್ಗೆ ಪುರ್ಸೋತಿರಲ್ಲ. ಕಳ್ಳನ್ ಒಂದ್ ಪಿಳ್ಳೆನವ. ಆ ಮಾತು ನಿಮ್ಗೂ ಅನ್ವಯಿಸುತ್ತೆ, ನೆನ್ಪಿರ್ಲಿ. ನೀವು ಕೇಳೋದು ಸಹಜವಾಗಿರುತ್ತೆ, ಆದ್ರೆ ನಾನ್ ಕೇಳೋದು ತುಂಬಾ ಅಸಹಜವಾಗಿರುತ್ತೆ. ಸರಿ, ನಾನೇ ಹೋಗ್ತೀನಿ. ಅಪ್ಪ ಅಂದ್ರೆ ಅನ್ಪ್ರೆಡಿಕ್ಟಬಲ್, ಅಪ್ಪ ಅಂದ್ರೆ ಅಳುಪು ಅಂತ ಹರಿಕತೆ ಮಾಡ್ಬೇಡಿ. ಅವ್ರ ರೂಮ್ ನಲ್ಲಿ ಇನ್ನು ಲೈಟ್ ಉರಿತಾ ಇದೆ, ಹೋಗಿ ಮಲ್ಕೊಂಡ್ಬಿಟ್ಟಾರು. ನನ್ನ ಪ್ರಯತ್ನ ಸಫಲ ಆದ್ರೆ ನಾನೇ ಬಂದು ಹೇಳ್ತೀನಿ. ಒಂದ್ ವೇಳೆ ವಿಫಲ ಆದ್ರೆ ಗುಬ್ರ ಹಾಕೊಂಡು ಮಲ್ಕೋತೀನಿ. ಏನಾಯ್ತು ಅಂತ ಮತ್ತೆ ನನ್ನನ್ನು ಎಪ್ಸಿ ಕೇಳಬಾರ್ದು. ಓಕೆ? ಸರಿ, ಗುಡ್ ಲಕ್. ಅಪ್ಪ, ಆರೋಗ್ಯ ಹೋಗಿದ್ದೀರಾ? ಇದೇನು ಇದಕ್ಕಿದ್ದಂಗೆ ಈ ಪ್ರಶ್ನೆ? ನಾನು ಆರಾಮಾಗಿದ್ದೀನಿ. ಬಿ ಪಿ ಇಲ್ಲ, ಶುಗರ್ ಇಲ್ಲ, ಸೊ ಫಾರ್ ಸೊ ಗುಡ್. ಅಪ್ಪ, ನಿಮ್ಮ ಬರ್ಡೇ ಡಿನ್ನರ್ ಪಾರ್ಟಿನ ಎಲ್ಲಿ ಸೆಲೆಬ್ರೇಟ್ ಮಾಡೋಣ? ನೀವು ಹೇಳಿದ ರೆಸ್ಟೋರೆಂಟಲ್ಲೇ ರಿಸರ್ವ್ ಮಾಡಿಸ್ತೀನಿ, ಆಗ್ಬೋದಾ? ನೀನು ಮಾತಾಡೋಕೆ ಬಂದಿರೋದು ಈ ವಿಷಯ ಅಲ್ಲ ಅಲ್ವಾ? ಇಲ್ಲ ಅಪ್ಪ, ಅದೇ ನಿಮ್ಮ ಹುಟ್ಟುಹಬ್ಬದ ಬಗ್ಗೆನೇ. ನನ್ನ ಬದುಕಿನಲ್ಲಿ ಅದೆಷ್ಟೋ ಹುಟ್ಟುಹಬ್ಬಗಳು ಗುಟ್ಟಾಗಿ ಕಳೆದು ಹೋಗಿದ್ದಾವೆ. ಇದೇನು ಇದಕ್ಕಿದ್ದಾಗ ಈ ವರ್ಷ ಬೇರೇನಾದರೂ ಮಾತಾಡೋದಿತ್ತಾ? ಅದು ಅಪ್ಪ, ಹಾಂ, ನೀವು ಓದ್ತಾ ಇರೋ ಪುಸ್ತಕ ಯಾವುದು? ಅದನ್ನು ಯಾರು ಬರೆದಿದ್ದು? ನೀನು ಮಾತಾಡೋಕೆ ಬಂದ ವಿಷಯ ಅದು ಅಲ್ಲ. ಏನೋ ಮಾತಾಡೋಕೆ ಬಂದು ಏನೇನೋ ಮಾತಾಡ್ತಿದ್ಯಾ. ವಯಸ್ಸಲ್ಲಿ ಸಣ್ಣರಾಗೋದು ನಮ್ಮ ಆಯ್ಕೆ ಅಲ್ಲ, ಆದ್ರೆ ಬುದ್ಧಿಲೂ ಸಣ್ಣರಾಗ್ತೀವಲ್ಲ, ಅದು ತಪ್ಪು. ನಿಮ್ಮನ್ನ ಆಗಾಗ ನೋಯಿಸಿದ್ದೀನಪ್ಪ, ಅದ್ರ ಬಗ್ಗೆ ನನಗೆ ನಾಚಿಕೆ ಅನ್ಸತ್ತೆ. ಯಾವ ಪುಸ್ತಕ ಅಂತ ಕೇಳಿದೆಯಲ್ಲ, ಜೋ ಡಿಸ್ಪೆನ್ಸಾ, ಇವಾಲ್ವ್ ಯುವರ್ ಬ್ರೈನ್. ಇದು ಅದರ ಬಗ್ಗೆನೇ ಚರ್ಚಿಸುತ್ತೆ. ನೀನೇನು ನಾಚಿಕೆ ಪಟ್ಕೋಬೇಕಾಗಿಲ್ಲ. ನಾವೆಲ್ಲ ಮನುಷ್ಯರೇ, ಕೇವಲ ಮನುಷ್ಯರು. ತಪ್ಪು ಮಾಡ್ತೀವಿ. ತಪ್ಪು ಮಾಡೋದು ತಪ್ಪಲ್ಲ, ಆದರೆ ಮಾಡಿದ ತಪ್ಪನ್ನ ಮತ್ತೆ ಮಾಡೋದು ತಪ್ಪು. ಹೊಸ ಹೊಸ ತಪ್ಪುಗಳನ್ನು ಮಾಡೋದು ಒಂದು ರೀತಿ ಇಂಟ್ರೆಸ್ಟಿಂಗ್. ಈಗಲಾದರೂ ಹೇಳು, ಯಾಕೆ ಬಂದೆ? ನಿಮ್ಮ ಎದುರಿಗೆ ಅದನ್ನು ಹೇಳೋ ಶಕ್ತಿ ಇಲ್ಲ. ಇನ್ಯಾವಾಗಲಾದರೂ ಪ್ರಯತ್ನಿಸ್ತೀನಿ. ಪರವಾಗಿಲ್ಲ ಶ್ರಾವಣ, ನಾನೇನು ಅಂದ್ಕೊಳ್ಳೋದಿಲ್ಲ. ಏನಾದರೂ ಹಣ ಬೇಕಿತ್ತಾ? ಇಲ್ಲಪ್ಪ, ನಾನು ಬೇಡ, ಏನೋ ಬೇಡ.
ಗುಡ್ ನೈಟ್. ಗುಡ್ ನೈಟ್.